ಖಂಡಗಳ ಒಡತಿ. ಮೂರನೇ 4 ಭಾಗ ಜಲಾವೃತಿ. ನೇಯ್ದಿರುವೆ ಹಗಲೆಲ್ಲವನ್ನು ಸೂರ್ಯನ ಹೊಂಗಿರಣಗಳಿಂದ. ಸಿಂಗರಿಸಿರುವೆ ರಾತ್ರಿಯೆಲ್ಲವನ್ನು ಚಂದ್ರ ನಕ್ಷತ್ರಗಳ ಚಿತ್ತಾರದಿಂದ. ಅಮ್ಮ ವಸುಂಧರಿ ನೀ ನಮಗೆ ಮಾದರಿ. ಗಿರಿವನ ಬನ ಸಾಗರಗಳ ಬಹುಭಾರ ಹೊತ್ತು ಪಂಚಭೂತಗಳ ನಿರ್ಮಿಸಿ ಪಂಚೇಂದ್ರಿಯಗಳ ಸೃಷ್ಟಿಸಿ ಮಾಡಿರುವೆ ಪ್ರಾಣದಾನ. ನವಗ್ರಹಗಳಲ್ಲೂ ನೀನೇ ಪ್ರಧಾನ. 1 ಕೋಟಿಗೂ ಅಧಿಕ ಪ್ರಾಣಿ ಪ್ರಭೇದಗಳ ಜೊತೆಗೆ 3.5 ಲಕ್ಷಕ್ಕೂ ಅಧಿಕ ಸಸ್ಯ ಪ್ರಭೇದಗಳ ಹೊತ್ತ ವಸುಂಧರಿ. ವಿಸ್ಮಯವೂ ನಿನ್ನ ಭೂರಚನೆ ನೆನೆದರೆ ನೆನೆದರೆ ನೆನೆದರೆ. ಅಮ್ಮ ವಸುಂಧರಿ ನೀ ನಮಗೆ ಮಾದರಿ. ಗಿರಿವನ ಬನ ಸಾಗರಗಳ ಬಹುಭಾರ ಹೊತ್ತು ಗಡುಸಾದ ಕಠಿಣ ತೆರನಾದ ಪದಾರ್ಥದ ಭೂಗರ್ಭ. ಮಿಶ್ರಲೋಹ, ಕಬ್ಬಿಣ, ನಿಕಲ್ನಿಂದಾದ ಕೋರ್ ಇರುವ ಒಳತಿರುಳು. ಸುಮಾರು 5,000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದು. 1300 ಕಿಲೋಮೀಟರ್ ದಪ್ಪವು. ಇದರ ಸುತ್ತ ನಿಕಲ್, ಹೆಚ್ಚು ಕಬ್ಬಿಣಾಂಶದ ದ್ರವ ಪದರ ಕೊಡುವುದು ಭೂಮಿಗೆ ಕಾಂತಿಯ ಗುಣವ. ಬೆಳಕಿನ ಜೊತೆ ಕಳೆಯಂತೆ ಬರುವ ಅಪಾಯದ ಚಾರ್ಜ್ಡ್ ಕಣಗಳಿಂದ ಭೂಮಿಯನ್ನು ಕಾಪಾಡುವ. ಹೊಂದಿದೆ 2080 ಕಿಲೋಮೀಟರ್ ದಪ್ಪವ. ಇದರ ಸುತ್ತ ಕವಚ ಅಥವಾ ನಿಲುವಾಂಗಿ ಅಥವಾ ಮ್ಯಾಂಟಲ್ ಪದರ. ಇದು ಭೂಮಿಯ 84% ಭಾಗ. ಇದರಲ್ಲಿದೆ ಸಿಲಿಕಾನ್, ಮೆಗ್ನೀಷಿಯಂ, ಬಿಸಿಯ ಕೆಂಪಗೆ ಸುಡುತ್ತಿರುವ ಲಾವಾ. 1000ರಿಂದ 3700 ಡಿಗ್ರಿ ಸೆಲ್ಸಿಯಸ್ ಉಷ್ಣವ. ಇದರ ಮತ್ತೊಂದು ಹೆಸರೇ ಶಿಲಾಚಿಪ್ಪು. ಇದರ ಸುತ್ತ 1% ಭಾಗ ಸಿಲಿಕಾನ್, ಅಲ್ಯೂಮಿನಿಯಂ ಪದರ. ದೊಡ್ಡ ದೊಡ್ಡ ಟೆಕ್ಟಾನಿಕ್ಸ್ ಫಲಕಗಳಾಗಿ ನಿಧಾನವಾಗಿ ಚಲಿಸಿ ಬದಲಿಸುವುದು ಖಂಡಗಳ. ಇದುವೇ ಕ್ರಸ್ಟ್. ಕ್ರಸ್ಟ್ ನ ಪದರವನ್ನು ಆವರಿಸಿದೆ ಹೊರಪದರ. 10ರಿಂದ 60 ಕಿಲೋಮೀಟರ್ ಬದಲಾಗುವ ಗುಣ ಅದರ. ಈ ಪದರದ ಕವಚದ ಮೇಲ್ಮೈ ಭಾಗಶಃ ಕರಗಿ ದ್ರವರೂಪ ಆಗಿ ಕೊಡುವುದು ಆಸರೆ ದಿಂಬಿನ ತರಹ. ಹೊರಪದರವನ್ನು ಮುಚ್ಚಿಕೊಂಡಿದೆ ಹೊರಚಿಪ್ಪು. ಇಲ್ಲಿ ಈ ಹೊರಚಿಪ್ಪಿನಲ್ಲೇ ಅಮೂಲ್ಯವಾದ ಜೀವ ಜಲ ಸಾಗರ ಪರ್ವತ ಪ್ರಸ್ಥಭೂಮಿ ಇನ್ನಿತರ ಬಾಹ್ಯ ಲಕ್ಷಣಗಳು. ಭೂಮಿಯಲ್ಲಿರುವ ಜಲ, ವಾತಾವರಣದ ಸಾರಜನಕ, ಆಕ್ಸಿಜನ್, ಅನಿಲ, ಜೀವಿಗಳು ಸಫಲ. ಹೊರಪದರದಲ್ಲಿ ಹೊರಚಿಪ್ಪಿನಲ್ಲಿ ಸಿಗುವ ಕಬ್ಬಿಣ, ನಿಕಲ್, ಸಿಲಿಕಾನ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಫ್ಲೋರಿಯಂ ಖನಿಜಗಳಲ್ಲಿರುವ ಸಂಯುಕ್ತಗಳನ್ನು ಭೂಮಿ ತಾಯಿ ಅಮ್ಮ ವಸುಂಧರಿ ಎಲ್ಲ ಜೀವಿಗಳಿಗೆ ಮಾಡಿಹಳು ಉಪಯುಕ್ತವ. ಕಬ್ಬಿಣಾಂಶ ಭೌತಿಕ, ರಾಸಾಯನಿಕ, ಜೈವಿಕ ಕಟ್ಟಡ ನಿರ್ಮಾಣಕ್ಕೆ, ಜೀವಿಗಳ ಹಿಮೋಗ್ಲೋಬಿನ್ ಆಗಿ ರಕ್ತ ನಿರ್ಮಾಣಕ್ಕೆ. ಕ್ಯಾಲ್ಸಿಯಂ ಭೌತಿಕ, ರಾಸಾಯನಿಕ, ಜೈವಿಕ
ಮೂಳೆ ಹಲ್ಲು ಆಕಾರಕ್ಕೆ. ಪೊಟ್ಯಾಷಿಯಂ ಭೌತಿಕ, ರಾಸಾಯನಿಕ, ಎಲೆಕ್ಟ್ರೋಲೈಟ್ ಆಗಿ ಸಸ್ಯಗಳ, ಸ್ಟೊಮ್ಯಾಟೊಗಳ ತೆಗೆಯುವ ಮುಚ್ಚುವ ಜೀವಿಗಳ ಕವಾಟಗಳ ಸಂಕೋಚನಕ್ಕೆ, ನರಗಳ ಕಾರ್ಯಕ್ಕೆ. ಮೆಗ್ನೀಷಿಯಂ ಭೌತಿಕ, ರಾಸಾಯನಿಕ, ಸಸ್ಯಗಳಲ್ಲಿ ಶಕ್ತಿ ಉತ್ಪಾದನೆ, ಔಷಧಿಗಳಾಗಿ ರಕ್ತದ ಒತ್ತಡ, ಮಧುಮೇಹಕ್ಕೆ ಹಾಗೂ ಇನ್ನಿತರ ಹಾಗೂ ರಂಜಕ, ಸಲ್ಫರ್, ಕಾರ್ಬನ್ ಅಂಶಗಳು ಸಸ್ಯಗಳ ಜೀವಕ್ಕೆ ಜೀವ ತಿನ್ನುವ ಕೀಟನಾಶಕ್ಕೆ, ಸೂಕ್ಷ್ಮಜೀವಿ ನಾಶಕ್ಕೆ ಹಾಗೂ ಆಯಸ್ಕಾಂತಗಳು ಪ್ರದೇಶಗಳ ದಿಕ್ಸೂಚಿಯಾಗಿ ಔಷಧೀಯವಾಗಿ ಹೀಗೆ ಸಕಲ ಕಣಗಳ ಒಂದಲ್ಲ ಒಂದು ಕಾರ್ಯಗಳಿಗಾಗಿ ಪಣ ಕಟ್ಟಿ ಕಂಕಣ. ಭೂಮಿಯ ಮೇಲಿನ ಗಟ್ಟಿ ಭಾಗ ಹಾಗೂ ಸಾಗರದ ತಳಭಾಗವೇ ಶಿಲಾಗೋಳ, ಆವೃತವಾದ ನೀರಿನ ಭಾಗವೇ ಜಲಗೋಳ. ಅಣುಜೀವಿಗಳು, ಪ್ರಾಣಿ ಸಸ್ಯಗಳು, ಪಕ್ಷಿ ಕೀಟಗಳು, ಮಾನವರು ಸೇರುವ ಭಾಗವೇ ಜೈವಿಕ ಗೋಳ. ಸಕಲ ಜೀವಿಗಳಿಗೆ ಸಾಕಾಗುವ ನೀರು, ಆಹಾರ, ವಸತಿ ಒದಗಿಸಿ ಜೈವಿಕ ಗೋಳ ಆಗಿದೆ ಜೀವನಾಧಾರ. ಪರಸ್ಪರ ಅವಲಂಬನೆಯಿಂದ ಜೀವಂತವಾಗಿರುವ ಜೀವಿಗಳು ಜೀವಿಸಿ ಈ ಸಮತೋಲನ ವ್ಯವಸ್ಥೆಯೇ ಪರಿಸರ. ಭೂಗ್ರಹ ಸೂರ್ಯನಿಂದ ಒಂದು ಖಗೋಳಮಾನದಷ್ಟು ದೂರ, ಸೂರ್ಯನನ್ನು ಸುತ್ತಲೂ 365 ದಿನಗಳ ಕಾಲ, ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತಲೂ ತೆಗೆದುಕೊಳ್ಳುವುದು 24